ಎಲ್ರಿಗೂ ನಮಸ್ಕಾರ. ನಾನು ರೂಪಾ ಶ್ರೀನಿವಾಸ್ ನಾಯಕ್. ರೂಪಾ ಶ್ರೀನಿವಾಸ್ ನಾಯಕ್ ಅನ್ನೋಕ್ಕಿಂತ ರೂಪಾ ಪಾಟೀಲ್ ಅಂತ ಹೇಳಿದ್ರೆ ಇಲ್ಲಿ ಬಹಳ ಅರ್ಥ ಬರುತ್ತಂತೆ ನನಗೆ ಅನ್ಸುತ್ತೆ. ಯಾಕೆ ಈ ಮಾತು ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸುರ್ಪುರ್ ತಾಲೂಕಿನ ಶ್ರೀ ಪ್ರಭು ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಈ ವಿಷಯದ ಬಗ್ಗೆ ನಾನು ಮಾತನಾಡೋದಾಯ್ತಂತಂದ್ರೆ, ನಮ್ಮ ಕಾಲೇಜು ನಮ್ಮ ಹೆಮ್ಮೆ. ಅದರ ಭಾಗವಾಗಿ ನಾನು ಕೂಡ ರೂಪಾ ಶ್ರೀನಿವಾಸ್ ನಾಯಕ್, ರೂಪಾ ಪಾಟೀಲ್ ಬಹಳ ಹೆಮ್ಮೆಯಿಂದ ಮಾತಾಡಕ್ಕೆ ನಾನು ಇಚ್ಛೆ ಪಡ್ತೀನಿ. ಆ ಕಾಲೇಜು ಅಲ್ಲಿ ನಡೆದಂತ ಒಂದು ಮಣ್ಣಾಗಿರ್ಬೋದು, ಅಲ್ಲಿ ಕುಡ್ದಂತ ನೀರಾಗಿರ್ಬೋದು, ಆ ಸುರ್ಪುರಿನ ಗುಣದ ಒಂದು ಮಣ್ಣಿನ ಗುಣನೇ ಆ ತರ ಇರುತ್ತಂತ ಅನ್ಸತ್ರಿ. ಅಲ್ಲಿ ಯಾರಾದ್ರೂ ಸುರ್ಪುರ್ ಮಣ್ಣಲ್ಲಿ ಜೀವನ ಮಾಡಿದ್ರೆ, ಅಲ್ಲಿಯ ನೀರ್ ಕುಡ್ದಿದ್ರೆ ಹೋರಾಟದ ಕಿಚ್ಚು ಆಟೋಮೆಟಿಕಲಿ ನಮ್ಮ ಲೈಫ್ ಅಲ್ಲಿ ಬರುತ್ತಂತ ಅನ್ಸುತ್ತೆ. ನಾನು ಕೂಡ ಯಾವತ್ತು ಭಾವಿಸಿರ್ಲಿಲ್ಲ ನನ್ನ ಜೀವನದಲ್ಲಿ ನಾನು ಹೋರಾಟದ ಜೀವನ ಆಯ್ಕೆ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಕನಸು ಮನಸ್ಸಲ್ಲೂ ನಾನು ನೆನೆಸಿರ್ಲಿಲ್ಲ. ಅದು ಹೋರಾಟವನ್ನು ಇಷ್ಟು ಸೀರಿಯಸ್ ಆಗಿ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ನಾನು ತಗೊಳ್ತೀನಿ ಅಂತ ಹೇಳಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಜನರಿಗಾಗಿ ನಾನು ಹೋರಾಡ್ತೀನಿ ಅಂತಂತೂ ನಾನು ಅನ್ಕೊಳಕ್ ಅಸಾಧ್ಯವಾದ ಮಾತು. ಯಾಕಂತಂದ್ರೆ ಬೇಸಿಕಲಿ ನಾ ಆಮ್ ಅ ವೆರಿ ರಿಸರ್ವ್ಡ್ ಪರ್ಸನ್ ಆಗಿದ್ದೆ. 4 ಜನ ಇದ್ದಲ್ಲಿ ನಾನು ಹೋಗ್ತಾನೆ ಇರ್ಲಿಲ್ಲ. ಐ ವಾಸ್ ವೆರಿ ರಿಸರ್ವ್ಡ್. ನಾನಾಯ್ತು, ನನ್ನ ಕೆಲಸ ಆಯ್ತು, ಇಷ್ಟೇ ಮಾಡ್ತಿದ್ದಂತ ಒಂದು ಹೆಣ್ಮಗಳು ಇವತ್ತು ನಾನು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಹೋರಾಟಗಳನ್ನ ಮಾಡ್ತಾ, ಕರ್ನಾಟಕದಾದ್ಯಂತ ಯಾವುದೇ ಒಂದು ಹೋರಾಟಗಳನ್ನ ರೈತರ ಪರವಾಗಿರ್ಬೋದು, ವಿದ್ಯಾರ್ಥಿಗಳ ಪರವಾಗಿರ್ಬೋದು, ಮಹಿಳೆಯರ ಪರವಾಗಿರ್ಬೋದು, ಎಲ್ಲೇ ಕರೆದ್ರು ಅಲ್ಲಿ ಹೋಗಿ ನಾನು ಮಾತನಾಡುವಂತ ಒಂದು ಶಕ್ತಿ ನನಗೆ ಇವತ್ತು ಬಂದಿದೆ ಅಂತಂದ್ರೆ ಅದರ ಬೇಸ್ಮೆಂಟು ನಾನು ಶ್ರೀ ಪ್ರಭು ಆರ್ಟ್ಸ್ ಅಂಡ್ ಕಾಮರ್ಸ್ ಅಂಡ್ ಸೈನ್ಸ್ ಕಾಲೇಜಿಂದ ನಾನು ಕಲ್ತಿದ್ದೀನಿ ಅಂತ ಹೇಳೋಕೆ ಬಹಳ ಹೆಮ್ಮೆ ಪಡ್ತೀನಿ. ಇವತ್ತಿನ ದಿನ ನಾವು ನೋಡ್ತೀವಿ, ಇಟ್ ಈಸ್ ಒನ್ ಗೌರ್ಮೆಂಟ್ ಕಾಲೇಜ್. ಇದು ಹಳೆ ಕಾಲದ ಕಾಲೇಜ್ ರೀ. ಎಲ್ಲ ನಮ್ಮ ತಂದೆಯವರು ಅವರೆಲ್ಲ ಓದಿದಂತ ಕಾಲೇಜ್. ನಾವು ಬೇರೆ ಕಡೆ ಓದ್ಬೇಕಂತ ಹೋಗ್ಬೇಕಂದಾಗ ನಮ್ಮ ತಂದೆಯವರು ಹೇಳಿದ್ರು, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಮ್ಮ ಹೆಣ್ಮಕ್ಳು, ಇಲ್ಲೇ ಒಳ್ಳೆ ಕಾಲೇಜ್ ಇದೆ, ಈ ಕಾಲೇಜ್ಲಿಂದ ಓದ್ದವರೆಲ್ಲ MLA ಮಿನಿಸ್ಟರ್ಗಳೇ ಆಗಿದ್ದಾರೆ, ನೀವು ಇಲ್ಲೇ ಇದ್ಕೊಂಡು ಆರಾಮ್ ಓದ್ಬೋದು ಅಂತ ಹೇಳಿ. ನಮ್ಗೇನು ಅವಾಗ MLA ಮಿನಿಸ್ಟರ್ ಆಗ್ಬೇಕನ್ನೋದು ನಮ್ಗೇನು ಕನಸು ಇರ್ಲಿಲ್ಲ, ಹಂಗಂದ್ರೆ ಏನಂತನೂ ಗೊತ್ತಿರ್ಲಿಲ್ಲ ನಮ್ಗೆ. ಆಯ್ತು ನಡಿ, ಇನ್ನೇನು ನಮ್ಗೆ ಹೊರಗಡೆ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಓದಿದ್ವಿ. ಇವತ್ತಿಗೂ ನೆನಪಿದೆ ನನಗೆ, ಅಲ್ಲಿರುವಂತ ಲೆಕ್ಚರರ್ಸು, ಪ್ರೊಫೆಸರ್ಸು ತುಂಬಾನೇ ಸಪೋರ್ಟಿವ್ ಆಗಿದ್ರು. ಈ ಸಂದರ್ಭದಲ್ಲಿ ನಾನು ಒಬ್ಬರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಸ್ ನೇಮ್ ಅವ್ರದ್ದು ಕಾಂತರಾಜ್ ಸರ್ ಅಂತ ಹೇಳಿ, ನಮ್ಮ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ನನ್ನನ್ನ ಫಸ್ಟ್ ಸ್ಟೇಜ್ ಮೇಲೆ ಹತ್ಸಿ ಒಂದು ಪೋಯಮ್ ಅನ್ನ ಓದಿಸಿ ಅದರ ಅರ್ಥವನ್ನ ನೀವು ಹೇಳಬೇಕು ಅಂತ ಹೇಳಿ ನನಗೆ ಒತ್ತಾಯ ಪೂರ್ವಕವಾಗಿ ಹೇಳಿದಂತ ಒಬ್ಬ ಲೆಕ್ಚರರ್ ಅಂತಂದ್ರೆ ಅದು ಕಾಂತರಾಜ್ ಸರ್. ಅದು ಸಂದರ್ಭ ಇವಾಗೂ ನೆನಪಿದೆ. ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇಂಗ್ಲಿಷ್ ಕ್ಲಾಸ್ ಅಂದ ತಕ್ಷಣ ಬಹಳ ನಮಗೆ ಬೇಜವಾಬ್ದಾರಿ. ಇಂಗ್ಲಿಷ್ ಕ್ಲಾಸ್ ಬಿಡ, ಅದೇನು ಈಸಿ ಇರುತ್ತೆ ಅಂತೇಳಿ. ಕನ್ನಡ, ಕಾಮರ್ಸ್, ಸೈನ್ಸ್ ಅಂದ್ರೆ ಎಲ್ಲ ಕಂಬೈನ್ ಆಗಿ ಕ್ಲಾಸ್ ತಗೋತಿದ್ರು. ಅವಾಗ ನಾವು ಹಿಂದ್ಗಡೆ ಲಾಸ್ಟ್ ಬೆಂಚ್ ಕೂತ್ಕೊಂಡು ನಾವು ಮಾತಾಡ್ತಾ ಕೂಡ್ತಾ ಇದ್ವಿ. ಅವಾಗ ಸರ್ ನೋಡ್ಬಿಟ್ಟು ಲಾಸ್ಟ್ ಬೆಂಚ್ ರೂಪಾ ಪಾಟೀಲ್ ಬರ್ರಿ ಸ್ಟೇಜ್ ಮೇಲೆ ಅಂತಂದ್ರು. ಮತ್ತಿನ್ನೇನು ಸರ್ ಸ್ಟೇಜ್ ಮೇಲೆ ಕರೆದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಹೋದೆ. ಸರ್ ಅಂತಂದು, ಏನೋ ತಪ್ಪು ಮಾಡಿನಂತ ಗೊತ್ತಿತ್ತಲ್ಲ. ಸರ್ ಅಂತಂದಾಗ, ತಗೊಳ್ರಿ ಇದು ಪೋಯಮ್ ಹೇಳ್ರಿ ಇದನ್ನ ಅಂತಂದ್ರೆ, ಸರ್ ಇದು ಇನ್ನ ತಗೊಂಡೇ ಇಲ್ಲ ಸರ್ ಪಾಠ ಅಂತ. ತಗೊಂಡಿಲ್ಲ ಅಂದ್ರೆ ಏನಾಯ್ತು, ನಿಮ್ಗೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲ, ನಿಮ್ಗೆಲ್ಲ ಗೊತ್ತು, ಹೇಳ್ರಿ ಅಂತಂದ್ರು. ಹಂಗೆ ಚಾಲೆಂಜ್ ಕೊಟ್ರಲ್ಲ. ಚಾಲೆಂಜ್ ಅಂದ್ರೆ ನಮಗ್ ಮೊದಲಿಂದಾನೇ ಇಷ್ಟನೇ, ತಗೊಂಡ್ಬಿಡ್ತೀವಿ. ಅದು ಬರ್ತದೋ ಬರಲ್ಲೋ ಗೊತ್ತಿಲ್ಲ, ಒಟ್ಟು ಚಾಲೆಂಜ್ ಕೊಟ್ಟ ತಕ್ಷಣ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು. ಸೊ ಈ ರೀತಿ ಆದಂತ ಸಂದರ್ಭದಲ್ಲಿ ಅದನ್ನ ಹೆಂಗ್ ಬರುತ್ತೋ ನನ್ನ ರೀತಿಯಲ್ಲಿ ನಾನು ಫಸ್ಟ್ ಟೈಮ್ ಒಂದು ಸ್ಟೇಜ್ ಫಿಯರ್ ಅನ್ನ ಹೆದರಿಸಿದಂತ ಒಂದು ವೇದಿಕೆ ಅಂತಂದ್ರೆ ದಟ್ ಇಸ್ ದ ಶ್ರೀ ಪ್ರಭು ಕಾಲೇಜ್ ಸುರ್ಪುರಲ್ಲಿ ಅಂತ ಹೇಳ್ಬೋದು. ನಾನು ಪಾಠ ಎಲ್ಲ ಆದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಪ್ಸ್ ಹಾಕಿದ್ರು. ಸರ್ ಕೂಡ ಲಾಸ್ಟಿಗೆ ಒಂದು ಮಾತಂದ್ರು, ನೋಡ್ರಿ ಇನ್ಮೇಲಿಂದ ನಾಳೆ ನಮ್ಮ ರೂಪಾ ಮೇಡಮ್ ಅವರೇ ಕ್ಲಾಸ್ ತಗೋತಾರೆ ಅಂತೇಳಿ. ಸೊ ಅವ್ರಿಗೆ ಯಾವ ಸಂದರ್ಭದಲ್ಲಿ ಅಂತಂದ್ರೆ ದಟ್ ಗಿವ್ಸ್ ದ ವೆರಿ ಕಾನ್ಫಿಡೆನ್ಸ್. ಒಂದು ನಮ್ಮ ಎದೆಯಲ್ಲಿ ನನ್ನ ಹತ್ರ ಏನೋ ಒಂದು ಶಕ್ತಿ ಇದೆ ಏನೋ ಅಂತೇಳಿ ಅದೊಂದು ನಮ್ಮ ಮನಸ್ಸಿನಲ್ಲಿ ಒಬ್ಬ ಶಿಕ್ಷಕರಾಗಿ ಅವರು ಒಂದು ಇಂಪ್ಯಾಕ್ಟ್ ಅನ್ನ ನನ್ನ ಮೇಲೆ ಮಾಡಿದ್ರು. ಸೊ ಯಾವಾಗ್ಲೂ ನನ್ನ ಲೈಫ್ನುದ್ದಕ್ಕೂ ಅದು ನನಗೆ ಯಾವಾಗ್ಲೂ ನೆನಪಿರುತ್ತೆ. ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಗ್ರೇಟೆಸ್ಟ್ ಮೆಮೊರಿ ಇನ್ ಮೈ SP ಕಾಲೇಜ್ ಅಂತ ಹೇಳ್ಬೋದು. ಮತ್ತು ನಮ್ಮ ಈಗ ವಾರಿಸ್ ಸರ್ ಇದ್ದಾರೆ ಅಲ್ಲಿ, ಪ್ರಿನ್ಸಿಪಲ್ ಪ್ರೊಫೆಸರು.
ಅವರು ಕೂಡ ತುಂಬಾ ಚೆನ್ನಾಗಿ ನಮ್ಮ ಬಯೋ ಲ್ಯಾಬ್ಸ್ ಅವು ಇವು ಎಲ್ಲ ಬಿಡ್ತಾನೆ ಇರಲಿಲ್ಲ. ಬರಲ್ಲ ಅಂತಂದ್ರೆ ನೀವೆಲ್ಲ ಗ್ರಾಮೀಣದ ಮಕ್ಕಳು ಕಲಿಬೇಕು, ನೀವು ಬರ್ರಿ ಅಂತೇಳಿ ಎಲ್ಲ ಹೇಳ್ಕೊಡೋರು. ತುಂಬಾ ಚೆನ್ನಾಗಿ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಸುತಾರ್ ಸರ್ ಅಂತಿದ್ರು, ಕೆಮಿಸ್ಟ್ರಿ ತಗೊಂತಿದ್ರು. ಅವರಂತೂ ಬಿಡ್ತಾನೆ ಇರ್ಲಿಲ್ರಿ, ಎಲ್ಲ ಓದ್ಬೇಕು, ಅವ್ರು ಹೇಳಿದ್ದೇ ನಡಿಬೇಕು, ಆ ತರ ಒಬ್ರು ಸರ್ ಇದ್ರು. ಸೊ ಎಲ್ಲ ಪ್ರೊಫೆಸರ್ಸ್ಗಳು ನೆನಪಿದೆ. ಆಮೇಲೆ ನಾವು ಹೋಗ್ಬೇಕಾದ್ರೆ ಗೊತ್ತಲ್ಲ, ಸುರ್ಪುರ್ ಅಂದ್ರೆ ಸ್ವಲ್ಪ ರ್ಯಾಗಿಂಗ್ ಗೀಗಿಂಗ್ ಅಂತೂ ಇದ್ದೇ ಇರುತ್ತೆ. ಅವಾಗ ಸ್ವಲ್ಪ ನಡೀತಾ ಇತ್ತು ಕಾಲೇಜ್ ಟೈಮಲ್ಲಿ. ಆದ್ರೂ ಹೆಣ್ಮಕ್ಳು ಅಂತಂದ್ರೆ ಅಲ್ಲಿ ಮರ್ಯಾದೆ ಅಂತ ಇದ್ದೇ ಇರುತ್ತೆ. ನಾವೆಲ್ಲ ಮೊದಲೇ ಪುಕ್ಕಲುಗಳು, ತಲೆ ತಗ್ಸ್ಕೊಂಡು ಹೋಗೋದು, ತಲೆ ತಗ್ಸ್ಕೊಂಡೇ ಬರೋದು, ಇದೇ ರೀತಿ ಒಂದು ನೇಚರ್ ಅನ್ನ ನಾವು ಹೊಂದಿದ್ವಿ. ಅವಾಗ ಒಬ್ರು ಅಲ್ಲಿ ಮ್ಯಾನೇಜ್ ಮಾಡೋಂಥವ್ರು, ಐ ಥಿಂಕ್ ನನಗಷ್ಟು ನೆನಪಿಲ್ಲ ಅವ್ರು ಯಾವ ಪೋಸ್ಟ್ ಅಲ್ಲಿ ಇದ್ರು ಅಂತೇಳಿ, ಹನುಮಂತಣ್ಣ ಅಂತ ಕರಿತಿದ್ರು ಅವ್ರಿಗೆಲ್ಲರೂ. ಯಾರಾದ್ರೂ ಹೆಣ್ಮಕ್ಳು ಅಂದ್ರೆ ಅದು ಇದು ಅಂತಂದ್ರೆ ಯೂಸ್ ಟು ಮೇಂಟೈನ್ ದಟ್ ಇನ್ ದ ಕಾಲೇಜ್. ಅವರು ಬಹಳ ನಮಗೆ ಸೇಫ್ ಆಗಿ ಒಂದು ಸೆಕ್ಯೂರ್ ಒಂದು ಫೀಲಿಂಗ್ ಅನ್ನ ಕೊಡ್ತಾ ಇದ್ರು. ತುಂಬಾ ಚೆನ್ನಾಗಿ ಅದೊಂಥರ ಹೋಮ್ಲಿ ಸ್ಪೇಸ್ ತರ ಅನಿಸ್ತಾ ಇತ್ತು. SP ಕಾಲೇಜ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಲೇಜ್ ಅಂತ ನನಗೆ ಅನ್ಸುತ್ತೆ. ಅಲ್ಲೆಲ್ಲ ಹಳೇ ಕಾಲೇಜು, ಬಹಳ ಅಲ್ಲಿ ಓದಿದಂತ ವಿದ್ಯಾರ್ಥಿಗಳು ಇವತ್ತು ಎಂತೆಂಥ ಪೋಸ್ಟ್ ಅಲ್ಲಿ ಹೋಗಿದ್ದಾರೆ. ಒಂದು ಒಳ್ಳೆ ಸಿವಿಲ್ ಸರ್ವಿಸಸ್ ಅಲ್ಲಿ ಹೋಗಿದ್ದಾರೆ, MLAಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಸೊ ಮುಂದೆ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಓದಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, CM ಕೂಡ ಆಗ್ಲಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನಾನು ವಿಶ್ ಮಾಡ್ತಾ, ಎಲ್ಲಾ ವಿದ್ಯಾರ್ಥಿಗಳು ನೀವು ಈ ಒಳ್ಳೆ ಚಾನ್ಸ್ ಅನ್ನ ತಗೋಬಹುದು. ಅಲ್ಲಿ ಬುಕ್ಸ್ ಸಿಗುತ್ತೆ, ಅವೈಲಬಿಲಿಟಿ ಇದೆ, ಸ್ಪೋರ್ಟ್ಸ್ಗೆ ಎನ್ಕರೇಜ್ಮೆಂಟ್ ಇದೆ. ಸೊ ಎವ್ರಿಥಿಂಗ್ ಯು ಹ್ಯಾವ್. ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಮೀಟ್ ಯು ಆಲ್ ಇನ್ ದ ಫ್ಯೂಚರ್ ಡೇಸ್. ಬಂದೇ ಬರ್ತೀನಿ. ದಯವಿಟ್ಟು ಎಲ್ಲ ನಮ್ಮ ಓಲ್ಡ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಎಲ್ಲ ಸಿಗೋಣ. ಸೊ ಬಹಳ ಚೇಂಜಸ್ ಆಗಿರ್ಬೋದು ನಮ್ಮ ಲೈಫಲ್ಲಿ, ಬಟ್ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಮೀಟ್ ಯು ಆಲ್ ಒನ್ಸ್. ಸ್ವಲ್ಪ ವಿ ಹ್ಯಾವ್ ಟು ಶೇರ್ ಅವರ್ ಎಕ್ಸ್ಪೀರಿಯನ್ಸಸ್ ಇನ್ ಅವರ್ ಲೈಫ್ಸ್. ನಾವು ಸಣ್ಣವರಿದ್ದಾಗೆ ಬೇರೆ ಇರುತ್ತೆ, ಬಟ್ ಇವಾಗ ನಮ್ಮ ಲೈಫಲ್ಲಿ ಸಾಕಷ್ಟು ಮುಂದೆ ಹೋಗಿರ್ತೀವಿ, ಸಾಕಷ್ಟು ಹೋರಾಟಗಳನ್ನ ಮಾಡಿರ್ತೀವಿ, ಸಾಕಷ್ಟು ಏಳು ಬೀಳುಗಳನ್ನ ನೋಡಿರ್ತೀವಿ. ಅದು ಒಂದು ವೇದಿಕೆ, ಒಂದು ಗೆಟ್ ಟುಗೆದರ್ ಒಂದು ಆಗಬೇಕು, ಒಂದು ಅಲ್ಯೂಮಿನಿ ಫಂಕ್ಷನ್ ಆಗಬೇಕು ಅಂತ ಹೇಳಿ ನಾನು ಕೂಡ ಅಲ್ಲಿ ಪ್ರಿನ್ಸಿಪಲ್ ಅವರಿಗೆ ಮನವಿಯನ್ನ ಮಾಡ್ಕೊಳ್ತೀನಿ. ನಾನು ರೂಪಾ ಶ್ರೀನಿವಾಸ್ ನಾಯ್ಕ್. ಇವಾಗ ಸದ್ಯದಲ್ಲಿ ನಾನು ರಾಯಚೂರಿನಾದಂತ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಹೋರಾಟದಲ್ಲಿದ್ದೀನಿ. ಯಾವುದೇ ಜನರಿಗೆ ಯಾವುದೇ ಒಂದು ಜಸ್ಟ್ ಒಂದು ಕಾಲ್ ಮಾಡಲಿ ಅಥವಾ ಒಂದು ಮೆಸೇಜ್ ಮಾಡಲಿ, ನಮ್ಗೆ ಈ ತರ ಅನ್ಯಾಯ ಆಗಿದೆ ಅಂದ್ರೆ ಇಮ್ಮಿಡಿಯೇಟ್ಲಿ ಆ ಸ್ಪಾಟ್ ಅಲ್ಲಿ ಇರ್ತೀನಿ. ಅವರಿಗೆ ನನ್ನ ಕೈಲೇ ಆದಷ್ಟು ಅವರಿಗೆ ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಯಿಂದ ಅವರಿಗೆ ನ್ಯಾಯ ಕೊಟ್ಟು ಬರುವಂತ ಕೆಲಸವನ್ನ ಮಾಡ್ತೀನಿ, ಮುಂದೆ ಕೂಡ ಮಾಡ್ತೀನಿ. ಹಾಗೆ ನಾನು 2023ರಲ್ಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾನು MLAಗೆ ಕಂಟೆಸ್ಟ್ ಮಾಡಿದ್ದೆ. ಬಟ್ ಸೋತಿದ್ದೀನಿ. ಮುಂದೆ ಕೂಡ ನಾನು ಕಂಟೆಸ್ಟ್ ಮಾಡ್ತೀನಿ, ಗೆಲ್ತೀನಿ ಅನ್ನೋದು ವಿಶ್ವಾಸದೊಂದಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಮ್ಮ ಕಾಲೇಜು ನಮ್ಮ ಹೆಮ್ಮೆ, ನಮ್ಮ ಸುರ್ಪುರ್ ಕಾಲೇಜ್ ಅಂತ ನನಗೂ ಕೂಡ ಹೆಮ್ಮೆ ಇದೆ. ಈ ಕಾಲೇಜಿನಲ್ಲಿ ಎಲ್ಲ ಇನ್ನು ಮತ್ತಷ್ಟು ಒಳ್ಳೆ ಸ್ಟೂಡೆಂಟ್ಸ್ಗಳ ಔಟ್ಕಮ್ಸ್ ಬರಲಿ, ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆ ಸೇವೆಯನ್ನ ಮಾಡಲಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೆ ನಾನು ವಂದಿಸಿ, ನಮ್ಮ ಸುರ್ಪುರ್ ಅಂತಂದ್ರೇನೆ ಅದೇ ತರ. ಸೊ ಅಲ್ಲಿ ಇದೀವಿ, ಅಲ್ಲಿ ಬೆಳೆದಿದ್ದೀವಿ, ಅಲ್ಲಿ ನೀರು ಕುಡ್ದಿದೀವಿ, ಆ ಮಣ್ಣಲ್ಲಿ ಓಡಾಡಿದೀವಿ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ ಇಸ್ ನಾಟ್ ಅ ಸಿಂಪಲ್ ಪರ್ಸನ್ ಇರೋದಿಲ್ಲ. ಅವರು ಹಿ ಈಸ್ ಅ ಲೆಜೆಂಡ್, ಶಿ ಈಸ್ ಅ ಲೆಜೆಂಡ್ ಅಂತಕ್ಕಂಥ ಮಾತನ್ನ ಹೇಳಿ ನಾನು ನಿಮ್ಮೆಲ್ಲರಿಗೂ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.